ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾನು ನಿರಪರಾಧಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ನನ್ನನ್ನ ಕೈಬಿಡಿ ಅಂತ ಹೇಳಿ ಸೆಷನ್ಸ್ ಕೋರ್ಟ್ಗೆ ಕೊಲೆ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆಗಿರೋ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿದೆ, ನಾನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿಲ್ಲ, ಹಾಗಾಗಿ ನನ್ನ ಹೆಸರನ್ನ ಕೈಬಿಡಿ ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆಗಿರುವ ದರ್ಶನ್ ಇದೀಗ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ನನ್ನ ಹೆಸರನ್ನ ಕೈಬಿಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ದೀಪಕ್ ಪ್ರದೋಷ್ ಇದೇ ತರ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇಬ್ಬರು ಆರೋಪಿಗಳ ಅರ್ಜಿಯನ್ನು ಕೂಡ ಕೋರ್ಟ್ ವಜಾ ಮಾಡಿತ್ತು. ಇದೀಗ ಈ ಪ್ರಕರಣದ A2 ಆಗಿರುವಂತಹ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದು ನಾನು ನಿರಪರಾಧಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್. ಈ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ದರ್ಶನ್. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ಗೊತ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯೇ ತಿರಸ್ಕೃತಗೊಂಡಿದೆ. ಈ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಕೂಡ ಮನಗಂಡಿದೆ. ಇದೇ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ಇದೀಗ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದು ನನ್ನ ಹೆಸರನ್ನ ಕೈಬಿಡಿ ಅಂತ ದರ್ಶನ್ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಇದರ ವಿಚಾರಣೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಇನ್ನು ಗೊತ್ತಾಗಬೇಕಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಕೇಸ್ನ ಟ್ರಯಲ್ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಡಿ ಗ್ಯಾಂಗ್ನ ವಿಚಾರಣೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ದರ್ಶನ್ ಅನ್ನ ಕರ್ಕೊಂಡು ಬಂದ್ರೆ ಅಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ಸೇರುವಂತಹ ಸಾಧ್ಯತೆ ಇದೆ. ಮತ್ತೆ ಒಂದಷ್ಟು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಡಿ ಗ್ಯಾಂಗ್ನ ವಿಚಾರಣೆ ನಡೆಸಲಾಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ಅಪರಾಧಿನ ನಿರಪರಾಧಿನ ಸೆಷನ್ಸ್ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಟ್ರಯಲ್ ನಡೆಯುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ಒಟ್ಟು 3 ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ಆ 3 ಅರ್ಜಿಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಈ ಒಂದು ಪ್ರಕರಣವನ್ನ ನಾವು ಗಮನಿಸ್ತಾ ಹೋಗೋಣ. ಒಂದು, ಕೊಲೆ ಕೇಸಲ್ಲಿ ಹೆಸರನ್ನ ಕೈ ಬಿಡಬೇಕು ಅಂತ ಹೇಳಿ ಈಗಾಗಲೇ ದರ್ಶನ್ ಹಾಕಿರುವಂತಹ ಅರ್ಜಿ. ಇನ್ನು ಈಗಾಗಲೇ ದರ್ಶನ್ ಕಳೆದ ಕೆಲವು ದಿನಗಳಿಂದಲೂ ಕೇಳ್ತಾನೆ ಇದಾರಲ್ಲ ಕೋರ್ಟ್ನಲ್ಲಿ, ನನಗೆ ಹಾಸಿಗೆ ಕೊಡಿ, ದಿಂಬು ಕೊಡಿ, ಹಾಸಿಗೆ ದಿಂಬು ಕೊಟ್ಟಿಲ್ಲ, ವಿಚಾರಣಾ ದಿನ ಕೈದಿಗೆ ಕೊಡಬೇಕಾದಂತಹ ಸೌಕರ್ಯಗಳನ್ನು ನೀಡ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಂಗ ನಿಂದನೆ ಆಗಿದೆ, ಇಲ್ಲಿ ಕೋರ್ಟ್ ಹೇಳಿದ್ರು ಕೊಟ್ಟಿಲ್ಲ ಅಂತ ಹೇಳಿ ಅರ್ಜಿ ಹಾಕಿದಾರಲ್ಲ ಅದು. ಇನ್ನೊಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ನ ವಿಚಾರಣೆ. ಸೊ ಈ 3 ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ದೀಪಕ ಆಗಿರ್ಬೋದು ಪ್ರದೋಷ್ ಅರ್ಜಿಯನ್ನ ಹಾಕಿದ್ರು ನಮ್ಮನ್ನ ಈ ಪ್ರಕರಣದ ಕೈ ಬಿಡಬೇಕು ಅಂತ ಹೇಳಿ, ಆದ್ರೆ ಕೋರ್ಟ್ ಅದನ್ನ ತಿರಸ್ಕೃತ ಮಾಡಿತ್ತು. ದರ್ಶನ್ ಏನೆಲ್ಲ ಉಲ್ಲೇಖ ಮಾಡಿ ಈಗ ಅರ್ಜಿಯನ್ನ ಹಾಕಿದ್ದಾರೆ, ವಿಚಾರಣೆ ಈಗ ಆರಂಭ ಆಗಿದೆಯಾ? ನವಿತಾ ಜೈನ್, ಪ್ರಮುಖವಾಗಿ ಈಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಆಗುವ ನಿಗದಿ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಚಾರ್ಜ್ ಫ್ರೇಮ್ ಡೇಟ್ ಒಂದನ್ನು ಫಿಕ್ಸ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಪ್ರಿಪ್ರೇಷನ್ಸ್ಗೆ ಇವತ್ತೆಲ್ಲ ಕೂಡ ಹಾಜರುಪಡಿಸಬೇಕು ಅಂತ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡೋದಾದರೆ ಇದೇ ಒಂದು ಸಂದರ್ಭದಲ್ಲಿ ಈಗ 64ನೇ CCH ಕೋರ್ಟಲ್ಲಿ ಆರೋಪಿಗಳನ್ನು ಹಾಜರುಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾದಂಥ ನಂತರ ಇದೇ ಸಂದರ್ಭದಲ್ಲಿ ಈಗ ದರ್ಶನ್ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂಡಿರುವಂಥದ್ದು. ನನ್ನನ್ನು ಈ ಒಂದು ಕೊಲೆ ಕೇಸಿಂದ ನನ್ನ ಹೆಸರನ್ನು ಕೈ ಬಿಡಬೇಕು ಅಂತೇಳಿ ಈಗ ಡಿಸ್ಚಾರ್ಜ್ ಒಂದು ಅಪ್ಲಿಕೇಶನ್ ಅನ್ನು ಹಾಕೊಂಡಿರುವಂಥದ್ದು. ಇದರಲ್ಲಿ ನಾನು ಕೊಲೆಯಲ್ಲಿ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಈ ಕೊಲೆ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ, ಸುಳ್ಳು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ನನ್ನ ಮೇಲೆ ಆರೋಪ ಮಾಡಲಾಗಿದೆ, ಹೀಗಾಗಿ ನನ್ನ ಹೆಸರನ್ನ ಕೈ ಬಿಡಬೇಕು ಅಂತೇಳಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಂದರೆ ಈಗ ಇನ್ನು ಚಾರ್ಜ್ ಫ್ರೇಮ್ ಡೇಟ್ ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಈ ಥರ ಅರ್ಜಿಯನ್ನು ಹಾಕೊಂಡಿರುವಂಥದ್ದು, ಇದು ಡಿಲೇ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಯಾಕಂದರೆ ಮೊನ್ನೆ ಪ್ರದೋಷ್ ಮತ್ತೆ ದೀಪಕ್ ಇಬ್ಬರು ಕೂಡ ಅರ್ಜಿಯನ್ನು ಹಾಕ್ಕೊಂಡಿದ್ರು, ಅವ್ರ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಇವತ್ತು ಚಾರ್ಜ್ ಫ್ರೇಮ್ಗೆ ದಿನಾಂಕ ಫಿಕ್ಸ್ ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಅವರು ಈಗ ಅರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು. ಈಗ ಮೊದಲನೇದಾಗಿ ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ಯಾಕಂದರೆ ಇವತ್ತು ಈಗ 3 ಅರ್ಜಿಗಳ ವಿಚಾರಣೆ ಪ್ರಾರಂಭ ಆಗುವಂಥದ್ದು. ಒಂದು, ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಒಂದು, ಮತ್ತೊಂದು ಕಡೆ ಚಾರ್ಜ್ ಫ್ರೇಮ್ ದಿನಾಂಕ ಫಿಕ್ಸ್ ಮಾಡುವಂಥ ನಿಟ್ಟಿನಲ್ಲಿ ಏನು ಪ್ರೊಸೀಜರ್ ಆಗುತ್ತೆ ಅನ್ನೋದೊಂದು, ಮತ್ತು ಈಗ ಹಾಸಿಗೆ ದಿಂಬುಗೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಜಿಲ್ಲಾಧಿಕಾರಿಗಳು. ಅಂದರೆ ಅಲ್ಲಿ ಪ್ರಮುಖವಾಗಿ ಒಂದು ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ಅನ್ನೋ ಹೇಳಿ ಒಂದು ಅಪ್ಲಿಕೇಶನ್ ಅನ್ನು ಹಾಕೊಂಡಿರುವಂಥ ನಿಟ್ಟಿನಲ್ಲಿ ಅದರ ಒಂದು ಆದೇಶ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಈಗ ಚಾರ್ಜ್ ಫ್ರೇಮ್ ದಿನಾಂಕ ಫಿಕ್ಸ್ ಮಾಡುವಂಥ ನಿಟ್ಟಿನಲ್ಲಿ ಪ್ರೊಸೀಜರ್ ಇವತ್ತಿಗೆ ಪ್ರಾರಂಭ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು. ಇದೇ ಸಂದರ್ಭದಲ್ಲಿ ಈಗ ವಿಚಾರಣೆ
ವಿಚಾರಣೆ ಅಂದರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇದು ಮೊದಲು ವಿಚಾರಣೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಏನು ನ್ಯಾಯಾಧೀಶರು ಯಾವುದೇ ರೀತಿ ಒಂದು ಆದೇಶವನ್ನು ವಿಚಾರಣೆ ಪ್ರಕ್ರಿಯೆಗಳಲ್ಲಿ ಪ್ರಾರಂಭ ಮಾಡ್ಕೊಳ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಇದಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ ಆಗಿರ್ಬೋದು ಮತ್ತು ಡಿಫೆನ್ಸ್ ಪರವಾಗಿ ಅಂದರೆ ದರ್ಶನ್ ಪರವಾಗಿ ವಕೀಲರು ಏನು ವಾದವನ್ನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಸದ್ಯ ಈಗ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪ್ಪನಗರದಿಂದ ಜೈಲಿನಲ್ಲಿ ಈಗ ನಟ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಿದ್ದಾರೆ. ಉಳಿದ ಆರೋಪಿಗಳು ಯಾರು ಬೇಲ್ ಮೇಲೆ ಇದ್ದಾರೆ ಅವರು ಕೋರ್ಟ್ಗೆ ಬಂದಿದ್ದಾರಾ? ಈಗ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಬೇಲ್ ಮೇಲೆ ಇದ್ದಾರಲ್ಲ ಆರೋಪಿಗಳು, ಅವರು ವಿಚಾರಣೆಗೆ ಹಾಜರಾಗಿದ್ದಾರಾ? ಅವರು ವಿಚಾರಣೆಗೆ ಅಥವಾ ಅವರನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರುಪಡಿಸಲಾಗುತ್ತಾ? ಓಕೆ, ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 3 ಅರ್ಜಿಗಳ ವಿಚಾರಣೆ ಈಗಾಗಲೇ ನಾವು ಹೇಳ್ತಾ ಇದೀವಲ್ಲ. ಒಂದು, ದರ್ಶನ್ ಹೇಳ್ತಾ ಇರುವಂಥದ್ದು ಆ ಅರ್ಜಿಯಲ್ಲಿ ನಾನು ಈ ವಿಚಾರದಲ್ಲಿ ನಿರಪರಾಧಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವನ್ನ ದರ್ಶನ್ ಹೇಳಿ ಅರ್ಜಿಯನ್ನ ಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಮತ್ತೆ ಗಂಗಾಧರ್ ಈಗ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಉಳಿದ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರಾ, ಹೇಗೆ? ಎಸ್ ಸರ್, ನಿಮಿತ್ತ ಜನ ಅಂದರೆ ಈಗ 17 ಮಂದಿ ಆರೋಪಿಗಳು ಕೂಡ ಈಗ ಡಿಸ್ಚಾರ್ಜ್ ಅಂದರೆ ಪ್ರಮುಖವಾಗಿ ದರ್ಶನ್ ಅರ್ಜಿ ಹಾಕೊಂಡು ಒಂದು ಕಡೆ ಆದರೆ ಈಗಾಗಲೇ ಚಾರ್ಜ್ ಫ್ರೇಮ್ ಆಗುವಂಥ ನಿಟ್ಟಿನಲ್ಲಿ 17 ಮಂದಿ ಆರೋಪಿಗಳು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಆಗಬೇಕಾಗುತ್ತೆ. ಜೈಲಲ್ಲಿದ್ದಂಥ 6 ಮಂದಿ ಜೊತೆಗೆ 7 ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಜೈಲಿಂದ ವಿಡಿಯೋ ಕಾನ್ಫರೆನ್ಸಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಉಳಿದ ಆರೋಪಿಗಳೆಲ್ಲ ಅಲ್ಲಿಂದ ಜಾಯ್ನ್ ಆದರೆ ಯಾರು ಬೇಲ್ ಮೇಲೆ ಹೊರಗಡೆ ಇದ್ರು ಉಳಿದ ಅಂದರೆ ವಿನಯ್ ಅಂಡ್ ಗ್ಯಾಂಗ್ ಎಲ್ಲ ಯಾರಿದ್ರು ಅವರು ಕೂಡ ಈಗ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಿರುವಂಥದ್ದು. ಈಗ ಆ ಚಾರ್ಜ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಈಗ ಅರ್ಜಿಯನ್ನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ದರ್ಶನ್ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ವಿಚಾರಣೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇರುವಂತೆ. ಯಾಕಂದರೆ ಈಗ ಇದೊಂದು ಅಂದರೆ ಚಾರ್ಜ್ ಫ್ರೇಮ್ ದಿನಾಂಕ ಫಿಕ್ಸ್ ಮಾಡುವಂಥ ನಿಟ್ಟಿನಲ್ಲಿ ಇದು ಅವರ ವಕೀಲರು ಕಾನೂನು ತಜ್ಞರ ಒಂದು ಡಿಲೇ ಮಾಡುವಂಥ ಪ್ರಕ್ರಿಯೆಗಳು, ಇನ್ನು ಸ್ವಲ್ಪ ಲೇಟ್ ಆಗುವಂಥ ಪ್ರಕ್ರಿಯೆಗಳಿಗೆ ಅವ್ರು ಮಾಡುವಂಥ ಒಂದು ಪ್ಲಾನ್ ಅಂತಲೇ ಹೇಳ್ಬೋದು. ಆದರೆ ಮೊದಲನೇದಾಗಿ ಈಗ ದರ್ಶನ್ ಅವರಿಬ್ಬರು ಅರ್ಜಿ ವಜಾ ಆಗಿದೆ, ಪ್ರದೋಷ್ ಅಂಡ್ ದೀಪಕ್ ಅರ್ಜಿ ಈಗ ದರ್ಶನ್ ಹಾಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪವಿತ್ರ ಗೌಡ ಅಂಡ್ ಉಳಿದ ಆರೋಪಿಗಳು ಕೂಡ ಹಾಕೊಳ್ಬೋದು. ಯಾಕಂದರೆ ಮೊದಲು ಅವರ ಡಿಸ್ಚಾರ್ಜ್ ಅಪ್ಲಿಕೇಶನ್ ವಿಚಾರಣೆ ನಡೆಸಬೇಕಾಗುತ್ತೆ. ಅನಂತರ ಏನೊಂದು ಚಾರ್ಜ್ ಫ್ರೇಮ್ ಆಗುವಂಥದ್ದು ಟ್ರಯಲ್ ನಿಗದಿ ಆಗುವಂಥ ನಿಟ್ಟಿನಲ್ಲಿ ಅಲ್ಲಿ ಪ್ರೊಸೀಜರ್ ಮಾಡಬೇಕಾಗುತ್ತೆ. 2 ದಿನಾಂಕಗಳನ್ನು ನಿಗದಿ ಮಾಡಬೇಕಾಗುತ್ತೆ. ಈಗ ಸದ್ಯ ಕೋರ್ಟ್ ಈ ವಿಚಾರದಲ್ಲಿ ಅಥವಾ ಅಂದರೆ ಚಾರ್ಜ್ ಫ್ರೇಮ್ ಆಗಿರ್ಬೋದು, ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಲ್ಲಿ ಆಗಿರ್ಬೋದು ಮತ್ತು ದರ್ಶನ್ಗೆ ದಲೆತಿಂಬು ಮತ್ತು ಆಸೆ ಕೊಡುವಂಥ ನಿಟ್ಟಿನಲ್ಲಿ ಕ್ವಾರಂಟೈನಲ್ಲೇ ಇಟ್ಟಿದ್ದಾರೆ. ಅದನ್ನ ಮೇನ್ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಏನೋ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೋರ್ಟ್ ಏನು ಡಿಸಿಷನ್ ತೆಗೆದುಕೊಳ್ತಾ ನೋಡಬೇಕಾಗುತ್ತೆ. ನವಿತಾ ಜೈನ್ ಈಗ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಆದರೆ ಸದ್ಯಕ್ಕೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಕೋರ್ಟ್ ಗಮನಿಸುತ್ತೆ ಅಂತ ಹೇಳಿ? ಗಂಗಾಧರ್, ಈಗ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನ ಹಾಕೊಂಡಿದಾರಲ್ಲ, ಹಾಸಿಗೆ ದಿಂಬು ಕೊಟ್ಟಿಲ್ಲ ಅಂತ ಹೇಳಿ, ಇದನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ ಇಲ್ಲಿ? ಪ್ರಮುಖವಾಗಿ ಇಲ್ಲಿ ಡಿಫೆನ್ಸ್ ಮತ್ತೆ ಪ್ರಾಸಿಕ್ಯೂಷನ್ ಎರಡೂ ಪರವಾಗಿ ಕೂಡ ವಾದವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಇಲ್ಲಿ ಜೈಲಾಧಿಕಾರಿಗಳು ಕನಿಷ್ಠ ಸೌಲಭ್ಯವನ್ನು ಕೊಡಬೇಕು ಕೋರ್ಟ್ ಅಂತ ಹೇಳಿದೆ. ಅದೇ ರೀತಿಯಾಗಿ ಕಂಬಳಿ ಮತ್ತೆ ಕಾರ್ಪೆಟ್ ಮತ್ತೆ ಮಗ್ಗನ್ನ ನಾವು ಕೊಟ್ಟಿದ್ದೇವೆ ಎಲ್ಲಾ ವಿಚಾರಣಾಧೀನ ಕೈದಿಗಳಿಗೂ ಕೂಡ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಅವರಿಗೆ ಬೇಕಾದಂತ ಸೌಲಭ್ಯವನ್ನ ಎಲ್ಲಾ ಕೈದಿಗಳ ರೀತಿಯಲ್ಲಿ ಕೊಡಲಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಬೆಳಗ್ಗೆ ಮತ್ತೆ ಸಂಜೆ ಸಮಯದಲ್ಲಿ 1 ಗಂಟೆಗಳ ಅವಧಿಯಲ್ಲಿ ಅವರಿಗೆ ಅಂದ್ರೆ ಕಾರಿಡಾರ್ ಅಲ್ಲಿ ವಾಕಿಂಗ್ ಮಾಡೋಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಮ್ಯಾನ್ಯುವಲ್ ನಲ್ಲಿ ಹೆಚ್ಚುವರಿಯಾಗಿ ಸೌಲಭ್ಯಗಳನ್ನ ಅವರು ಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ರೀತಿ ಕೊಟ್ಟಿಲ್ಲ. ಕನಿಷ್ಠ ಸೌಲಭ್ಯವನ್ನ ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು ಅಂತ ಏನು ಕೋರ್ಟ್ ಆರ್ಡರ್ ಆಗಿದೆ. ಅದೇ ರೀತಿಯಾಗಿ ಅವರಿಗೆ ನಾವು ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತೇಳಿ ಅವರು ಪ್ರತಿವಾದವನ್ನ ಮಾಡಿದ್ರು. ಅಲ್ಲಿ ವಾದ ಅಂತಂದ್ರೆ ಇವರು ಸರಿಯಾದ ಬೇರೆ ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಚೆಸ್ ಆಡೋದಕ್ಕೆಲ್ಲ ಕೂಡ ಅವ್ರು ಬೇರೆಯವರಿಗೆ ಕೊಡ್ತಾರೆ. ಆದ್ರೆ ಇಲ್ಲಿ ಅವರಿಗೆ ಸರಿಯಾದಂಥ ವ್ಯವಸ್ಥೆಯನ್ನ ಕೊಟ್ಟಿಲ್ಲ, ಕೋರ್ಟ್ ಆರ್ಡರ್ನ ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಈಗ ಅವರು ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕೊಂಡಿರುವಂಥದ್ದು. 2 ಕಡೆ ವಾದ ಪ್ರತಿವಾದಗಳಾಗಿದೆ. ಆದರೆ ಈ ಒಂದು ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇರುವಂಥದ್ದು ಕೈದಿ ರೀತಿಯಲ್ಲೇ ಸಾಮಾನ್ಯ ಕೈದಿ ರೀತಿಯಲ್ಲಿ ನೋಡಬೇಕಾಗುತ್ತೆ, ಯಾವುದೇ VIP ಟ್ರೀಟ್ಮೆಂಟ್ ಕೊಡೋಂಗಿಲ್ಲ ಅಂತೇಳಿ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಪ್ರಸ್ತಾಪ ಆಗಿದೆ ಮೊನ್ನೆ ಸೆಷನ್ಸ್ ಕೋರ್ಟ್ ಅಲ್ಲಿ. ಹೀಗಾಗಿ ಇದನ್ನೆಲ್ಲವೂ ಕೂಡ ಪರಿಗಣಿಸಿ ಕೋರ್ಟ್ ಏನು ಒಂದು ಡಿಸಿಷನ್ ಒಂದು ಆದೇಶವನ್ನು ಕೊಡುತ್ತೆ ನೋಡಬೇಕಾಗುತ್ತೆ. ಪರಿಗಣಿಸುವಂಥ ನಿಟ್ಟಿನಲ್ಲಿ ವಿಚಾರಣಾಧೀನ ಎಲ್ಲಾ ಕೈದಿಗಳಿಗೆ ಕೊಡುವಂಥ ಸೌಲಭ್ಯವನ್ನೇ ದರ್ಶನ್ಗೆ ಕೊಡಲಾಗ್ತಾ ಇದೆ, ವಿಶೇಷ ಸೌಲಭ್ಯ ಕೊಡೋ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಯಾಕಂದ್ರೆ ಕನಿಷ್ಠ ಸೌಲಭ್ಯವೇ ಅದೇ ಇರುವಂಥದ್ದು, ಕಾರ್ಪೆಟ್ ಮತ್ತೆ ಕಂಬಳಿ ಮತ್ತೆ ಮಗ್ಗೆಲ್ಲ ಕೂಡ ಕೊಟ್ಟಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದನ್ನ ಕೋರ್ಟ್ ಯಾವ ಪರಿಗಣಿಸುತ್ತೆ ಅನ್ನೋ ಕೂಡ ನೋಡಬೇಕಾಗುತ್ತೆ. ಇಲ್ಲಿ ವಾದ ಮಾಡಿರುವಂಥ ದರ್ಶನ್ ಪರ ವಕೀಲರ ಒಂದು ವಾದದ ವಿಚಾರವಾಗಿ ಕೂಡ ಏನೊಂದು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಕೂಡ ನೋಡಬೇಕು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಈಗಾಗಲೇ
ನಟ ದರ್ಶನ್ ಅಂದ್ರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆಗಿರುವಂತಹ ದರ್ಶನ್ ಇವತ್ತು ನನ್ನನ್ನ ಈ ಪ್ರಕರಣದಿಂದ ಕೈ ಬಿಡಿ, ನಾನು ನಿರಪರಾಧಿ ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಹಾಸಿಗೆ ದಿಂಬ ಕೊಟ್ಟಿಲ್ಲ ನನಗೆ ಅಂತ ಹೇಳಿ ಕೋರ್ಟ್ ಹೇಳಿದ್ರೂ ಕೂಡ ಇವರು ಕೊಟ್ಟದೇ ಇರುವುದರಿಂದ ನ್ಯಾಯಾಂಗ ನಿಂದನೆ ಆಗಿದೆ ಅನ್ನುವಂತಹ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ಟ್ರಯಲ್ನ ವಿಚಾರಣೆ, ಸೊ ದಿನಾಂಕ ಯಾವಾಗ ನಿಗದಿಪಡಿಸ್ತಾರೆ ಇವೆಲ್ಲವೂ ಕೂಡ ಇವತ್ತು ಕೋರ್ಟ್ನಲ್ಲಿ ನಡೆಯುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಇವರು ಈಗಾಗಲೇ ಡಿಸ್ಚಾರ್ಜ್ ಅರ್ಜಿಯನ್ನ ಹಾಕೊಂಡಿದ್ದಾರಲ್ಲ, ಅದರ ವಿಚಾರಣೆಯನ್ನ ಕೂಡ ಮಾಡಬೇಕಾಗತ್ತೆ. ಈಗ ಈ ಪ್ರಕರಣದಲ್ಲಿ ದೀಪಕ್ ಹಾಗೇನೆ ಪ್ರದೋಷ್ ಇಬ್ರು ಕೂಡ ನಮ್ಮನ್ನ ಈ ಪ್ರಕರಣದಿಂದ ಕೈ ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು, ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಕೋರ್ಟ್ ಅದನ್ನ ವಜಾಗೊಳಿಸಿತ್ತು. ಈಗ ದರ್ಶನ್ ಕೂಡ ಈ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ SPP ಮೊನ್ನೆ ಇವರಿಬ್ಬರ ಪ್ರಕರಣದಲ್ಲಿ, ಈಗ ದೀಪಕ್ ಆಗಿರ್ಬೋದು ಪ್ರದೋಷ್ ಅವರ ವಾದವನ್ನ ಮಾಡುವ ಸಂದರ್ಭದಲ್ಲಿ ಬಲವಾದ ಸಾಕ್ಷ್ಯಗಳಿದೆ, ಇವರು ಈ ಪ್ರಕರಣದಲ್ಲಿ ಇದ್ರು, ಇವರ ಒಂದು ನೆರವು ಕೂಡ ಅಲ್ಲಿತ್ತು ಅನ್ನೋದನ್ನ ವಾದ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವರಿಬ್ಬರ ಅರ್ಜಿ ತಿರಸ್ಕೃತಗೊಂಡಿದ್ದು. ಈಗ ದರ್ಶನ್ ವಿಚಾರದಲ್ಲೂ ಕೂಡ SPP ಯಾವ ರೀತಿಗೆ ವಾದ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ.